ಟೆನ್ಷನ್ ಇನ್ಮೇಲೆ ನಗ್ತಾ ಇರ್ರಿ. ಡಬ್ಬದಲ್ಲಿ ದುಡ್ಡಿಟ್ಟು ಮನೆ ನಡೆಸೋ ಕಿಲಾಡಿ ಲೇಡೀಸು, ಕಿವಿ ಮೇಲೆ ಹೂವಿಟ್ಟು ಮನೆಯವ್ರನ್ನ ಒಪ್ಸೋ ಕಿಲಾಡಿ ಮಿಸ್ಟರ್ಸು, ನಾಟಿ ಆಟ ಆಡೋ ಕಿಲಾಡಿ ಬಾಯ್ಸು, ಚೂಟಿಯಾಗಿ ಮಾತಾಡೋ ಕಿಲಾಡಿ ಗರ್ಲ್ಸು, ಗಳಗಳ ಅಂತ ಗೋಳಾಡೋ ಟೈಮಲ್ಲಿ ಕಿಲಕಿಲ ಅಂತ ನಗಾಡ್ಸೋಕೆ ನಾನು ನನ್ನ ಕಿಲಾಡಿ ಕುಟುಂಬದ ಜೊತೆ ಬಂದಿದ್ದೀನಿ. ಸೊ ನಗಕ್ಕೆ ಯಾಕ್ರಿ ಜಂಬ, ನಗರಿ ಮನಸ್ಸು ತುಂಬಾ, ಯಾಕಂದ್ರೆ ನಮ್ದು ಕಿಲಾಡಿ ಕುಟುಂಬ. ಇದು ಕಿಲಾಡಿ ಕುಟುಂಬ ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿ ಪ್ರಾರ್ಥನೆಯ ಶುದ್ಧತೆ. ಕಿಲಾಡಿ ಕುಟುಂಬ ಕಾರ್ಯಕ್ರಮಕ್ಕೆ ಸಿಲಿಕಾನ್ ಸಿಟಿ ನಾಯಕ ಮತ್ತೆ ನಾಯಕಿ ನಮಗೆ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಅವ್ರಿಗೆ ನಾವು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ದೆಮ್ ಆನ್ ಅವರ್ ಕಿಲಾಡಿ ಕುಟುಂಬ ಸ್ಟೇಜ್ ಪ್ಲೀಸ್. ಕಿಟ್ಟಪ್ಪ, ಯು ಆರ್ ಆನ್ ದಿ ಸ್ಟೇಜ್. ಎಸ್ ಜಗಣ, ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ನೀವು ನಿಂತು ನಿಮ್ಮ ಚಿತ್ರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ಸ್ಟೇಜ್ ಅಲ್ಲಿ ಆಲ್ರೆಡಿ ಕಿಲಾಡಿಗಳಾಗಿರೋರು ಇಲ್ಲಿ ಕುಟುಂಬಕ್ಕೆ ಸೇರ್ಕೊಂಡಿದ್ದೀರಾ. ಕುಟುಂಬದ ಎಲ್ಲ ಸದಸ್ಯರಿಗೂ ಬೆಸ್ಟ್ ಆಫ್ ಲಕ್, ಒಳ್ಳೇದಾಗಲಿ, ಚೆನ್ನಾಗಿ ನಡೀಲಿ. ಸಿನಿಮಾ ಬಿಡುಗಡೆ ಆಗಿದೆ ಶುಕ್ರವಾರ. ನಮ್ಮ ಬದುಕನ್ನು ಸುಂದರವಾಗಿ, ಚೊಕ್ಕವಾಗಿ, ಚಿಕ್ಕದಾಗಾದರೂ ಸರಿ ತುಂಬ ಜವಾಬ್ದಾರಿಯಿಂದ ಕಟ್ಕೋಬೇಕು ಅನ್ನೋ ವಿಷಯಗಳನ್ನ ಇಟ್ಕೊಂಡು ಮಾಡಿರೋ ಸಿನಿಮಾ ಸಿಲಿಕಾನ್ ಸಿಟಿ. ಎಲ್ಲರಿಂದ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ. ನೀವುಗಳು ಕೂಡ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಸಿಲಿಕಾನ್ ಸಿಟಿ ರಿಲೀಸ್ ಆಗಿದೆ, ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಸೊ ಒಂದು ವೆರಿ ಇಂಟ್ರೆಸ್ಟಿಂಗ್ ಪ್ಲಾಟಲ್ಲಿ ಮಾಡಿರೋ ಸಿನಿಮಾ, ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಸೊ ನೀವೆಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಲೇಬೇಕು. ಥ್ಯಾಂಕ್ ಯು ಸೋ ಮಚ್. ನೀವು ಈ ಕಿಲಾಡಿ ಕುಟುಂಬ ವೇದಿಕೆಗೆ ಬಂದಿದ್ದೀವಿ. ವಿ ಆಲ್ ವಿಶ್ ನಿಮ್ಮ ಚಿತ್ರ ಒಂದು ಅದ್ಭುತವಾದ ಯಶಸ್ವಿ ಚಿತ್ರವಾಗಲಿ ಅಂತ ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು. ಅವ್ರಿಗೆ ಹರಸಿ ಹಾರೈಸಿ. ಇವತ್ತಿನ ಕಾರ್ಯಕ್ರಮನ ಸಖತ್ ಎನರ್ಜಿಯಾಗಿ ಸ್ಟಾರ್ಟ್ ಮಾಡಿದ್ರಿ. ಅದೇ ಥರ ಇವತ್ತು ನಮ್ಮ ಸ್ಕಿಟ್ಸ್ಗಳು ಕೂಡ ತುಂಬ ಎನರ್ಜೆಟಿಕ್ ಆಗಿ ಆ್ಯಕ್ಟ್ ಮಾಡ್ತಾರೆ. ನಾವೆಲ್ಲ ಕುತ್ಕೊಂಡು ಎಂಜಾಯ್ ಮಾಡ್ತಾ ಎನರ್ಜಿ ನಾವು ತಗೊಳ್ಳೋಣಪ್ಪ. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಆಸೆಯ ಕಡಲಲ್ಲಿ ತೇಲುತ್ತಿಹ ನವ ಜೋಡಿಗೆ ಸುಖವಾಗಲಿ. ಅಳಿಯಂದ್ರೆ ಬನ್ನಿ ಅಳಿಯಂದ್ರೆ ನೋಡಿ, ನಮ್ಮ ಮಗಳನ್ನ ಕೆಳಗಿಟ್ರೆ ಇರುವೆ ಕೊಂಡೋಗುತ್ತೆ, ಮೇಲೆ ಇಟ್ರೆ ಗಿಡುವೆ ಕೊಂಡೋಗುತ್ತೆ ಅಂತ ಹೇಳಿ ಪ್ರೀತಿಯಿಂದ ಕೈಯಲ್ಲೇ ಸಾಕಿದೀವಿ. ನೀವು ಕೂಡ ಕೈಯಲ್ಲೇ ಸಾಕಬೇಕು. ಆಗ್ಬೋದು. 7 ಗಂಟೆಗೆ ಸರಿಯಾದ ಮುಹೂರ್ತ ಇದೆ. 7 ಗಂಟೆ ನಂತರ ದುರ್ಮೂತ್ರ, ದುರ್ಮುಹೂರ್ತ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಏನೇನು ಮಾಡ್ಬೇಕು ಎಲ್ಲ ಮಾಡಬೇಡಿ. 7 ಗಂಟೆ ಒಳಗೆ ಆಯ್ತು ತುಂಟ. ಅಳಿಯಂದ್ರೆ ಈ ಖುಷಿಲಿ ಒಂದ್ ಸೆಲ್ಫಿ ತಗೊಂಡ್ಬಿಡಣ್ವೆ. ಸೆಲ್ಫಿನ ಬೇಕಾಯ್ದಿಯಲ್ಲ. ಬನ್ನಿ ನಡಿಯಮ್ಮ, ಅಳಿಯಂದ್ರ ಪಕ್ಕ ನಿಂತ್ಕೊ. ರೆಡಿ. ಸರಿ ಜೋಪಾನ. ಆಯ್ತು, ಬಾರೋ. ಬಾರೆ. ಬರ್ತೀನಿ, ಹೋಗ್ರಿ. ಎಲ್ಲ ಕಣ್ಮುಚ್ಕೊಳ್ಳಿ. ಹುಷಾರು, 7 ಗಂಟೆ ಒಳಗೆಲ್ಲ ಆಗೋಗ್ಬಿಡ್ಬೇಕು. ಗೊತ್ತು ತಾನೆ? ಆಯ್ತು. ಅಯ್ಯೋ ನನ್ ಬಂಗಾರ, ಹಂಗೆ ನಾಚಿಕೆ ಆಗ್ತಿದ್ಯಪ್ಪ ದೇವ್ರೇ. ಇಂದು ಆನಂದನ ತಾಳಲಾರೆ, ನಿನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ತಿಳಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು, ನನ್ನ ತಿಳಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನೀನೆಂದೆಲ್ಲ ನನ್ನವಳೇ. ಇಂದು ಆನಂದನ ತಾಳಲಾರೆ, ಮಾತಲ್ಲಿ ನಾ ಹೇಳಲಾರೆ. ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು, ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನೀನೆಂದೆಂದು ನನ್ನವಳೇ. ಜಗೇಶಣ್ಣ ನಮಸ್ಕಾರ. ನಾನು ಜಾಸ್ತಿ ಕುಣಿಲಿಲ್ಲ, ಯಾಕೊತ್ತಾ, ನಿನ್ನೆ ತಾನೇ ಮದುವೆ ಆಗಿದೆ. ಇವತ್ತು ನಂದು ಅದು ಆಯಸ್ಸಾಗ್ಬಿಟ್ರೆ ಕಷ್ಟ ಅಂತ. ಹೋಗ್ಲಿ, ಆಶೀರ್ವಾದ ಮಾಡ್ತಾರೆ. ಏನು ಅಂದರೆ ಬೇಗ ಬನ್ನಿ. ಬಂದೆ ಇರೇ. ನೋಡಿ ಎಲ್ಲ ಪಿಕ್ಕಿ ಹೆಂಗೆ ನೋಡ್ತಾವೆ. ನಾಚಿಕೆಲ್ಲ ನಿಮಗೆ ಮುಚ್ಕಟ್ಕೊಂಡು. ಇಲ್ಲ, ನಿನ್ಗೊಂದು ಮಾತು ಹೇಳ್ಬೇಕು ಕಣೆ. ಏನು? ಹೊರಗಡೆ ಪ್ರಪಂಚ ಹೆಣ್ಣು ಗ್ರೇಟೋ ಗಂಡು ಗ್ರೇಟೋ ಅಂತ ಹೊಡೆದಾಡ್ತಾ ಇದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಹೆಣ್ಣೇ ಗ್ರೇಟ್. ಹೆಣ್ಣು ಗ್ರೇಟಾ? ಹೌದು. ಅದು ಹೆಂಗ್ರಿ? ನೋಡು, ವಯಸ್ಸಾಗಿ ಯಾರು ಹೆಣ್ಣು ಕೊಡದೇ ಇರೋ ಟೈಮಲ್ಲಿ
ನೀ ನನಗೆ ತುಪ್ಪದ ಹುಡುಗಿ ಥರ ಸಿಕ್ಬಿಟ್ಟೆ ಕಣಿ. ಹಾಗಾಗಿ ತುಪ್ಪದ ಹುಡುಗಿ ರಾಗಿಣಿಗಿಂತ ನೀನು ಗ್ರೇಟ್ ಕಣಿ. ಇಲ್ಲ ರೀ, ಗಂಡೆ ಗ್ರೇಟು. ಇಲ್ಲ ಕಣ, ಎಣ್ಣೆ ಗ್ರೇಟು ರೀ, ಗಂಡೆ ಗ್ರೇಟು. ನಾನು ಹೇಳ್ತಾ ಇದ್ದೀನಿ ಹೆಣ್ಣೆ ಗ್ರೇಟು. ರೀ, ನೀವೇ ಗ್ರೇಟು ರೀ. ಹೆಂಗೆ? ಯಾಕಂದ್ರೆ ಇಷ್ಟು ದೊಡ್ಡ ಮಚ್ಚೆ ಇರೋ ನನ್ನನ್ನ ಎಲ್ರು ರಿಜೆಕ್ಟ್ ಮಾಡ್ತಿದ್ರು ರೀ. ಆದ್ರೆ ನೀವು ಒಂದ್ಸಲ ನೋಡಿದ ತಕ್ಷಣ ಮದ್ವೆ ಆಗ್ಬಿಟ್ರಲ್ಲ. ಈ ತರ ಮಚ್ಚೆಗೆ ಯಾಕೆ ಯೋಚನೆ ಮಾಡಬೇಕು? ಇದೇನು ಮಹಾಪ, ಹಿಂಗ್ ಕಿತ್ತು ಹಿಂಗ್ ಬಿಸಾಕಿದ್ರೆ ಮುಗಿತ. ನೋಡ, ಆಕಾಶದಲ್ಲಿ ಸಾವಿರಾರು ಚುಕ್ಕೆಗಳಿರುತ್ತೆ, ಯಾರಾದ್ರೂ ಯೋಚನೆ ಮಾಡ್ತಾರ? ಹಾಗಾಗಿ ಮನುಷ್ಯರಂದ ಮೇಲೆ ದೇಹದ ಕೆಲವು ಭಾಗಗಳಲ್ಲಿ ಚುಕ್ಕೆಗಳಿರುತ್ತಪ್ಪ, ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು? ದಿಂಗಿ, ಈಗ ನೀನ್ ನೋಡ್ತಾ ಇದ್ರೆ ನನ್ಗೆ ಬಂದೇರ ಒಂದು ನಿಮಿಷ. ಏನಾಯ್ತ್ರಿ? ಅಯ್ಯೋ, ನನಗೆ ಶುಗರ್ ಇದೆ, ಆಗಾಗ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಹೆಂಗಪ್ಪ ಹೇಳಿ. ಬಂದೇರ ಒಂದು ನಿಮಿಷ. ಎಲ್ಗೆ ರೀ? ಅಯ್ಯ ಬಂದೇರ, ಬೇಗ ಬನ್ನಿ. ಬರ್ತೀನಿ. ಇಂಥ ಟೈಮಲ್ಲಿ ಲೇಟ್ ಮಾಡಕ್ಕಾಯ್ತದ? ಅಯ್ಯೋ, ಮದುವೆ ಮನೆಯಲ್ಲಿ ನನ್ನ ಗಂಡ ಮನ್ಮತ ಇದ್ದಂಗಿದ್ದಾನೆ. ಆ ಮೀಸೆ, ಆ ಕಣ್ಣು, ಆ ಮೀಸೆ, ಆ ಕಣ್ಣು. ಅಯ್ಯೋ, 7 ಗಂಟೆ ಆಗೋಯ್ತಾ? ಆ ಬೆಸ್ಕಾಂನವ್ರು ಕರೆಕ್ಟ್ ಟೈಮ್ಗೆ ಕರೆಂಟ್ ತೆಗಿತಾರಲ್ಲೋ ಗೊತ್ತಿಲ್ಲ, ಆ ದೇವ್ರು ಮಾತ್ರ ಕರೆಕ್ಟ್ ಟೈಮ್ಗೆ ಏನಾದ್ರು ಕರೆಂಟ್ ತೆಗೆದು ಬಿಡ್ತಾರೆ. ಇವತ್ತು ಒಂದಿನ ಮ್ಯಾನೇಜ್ ಮಾಡಿದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದಲ್ಲಪ್ಪ. ತೂ, ಈರುಳ್ಳಿ ಗಂಡಿ ಮುಖ ಮುಚ್ಚ. ಏನು ಮಾಡೋದಪ್ಪ? ಆ 1, ಆ 2, ಆ 3, ಬಾತ್ರೂಮ್. ಆ 1, ಆ 2 ಫ್ರಿಡ್ಜ್. ಆ 1, ಆ 2, ಆ ಟಿವಿ. ವಾ, ಇದೇನೋ ಬಿತ್ಕೊಂಡೈತೆ. ಕನ್ನಡಕ. ಮಂಚ ಎಲ್ಲಪ್ಪ? ಮಂಚ. ಆ 1, ಆ 2, ಆ 3 ಮಂಚ. ವಾ, ಇಲ್ಲೇ ಐತೆ. ದಾರಿ ಕಾಲದಾಗಿದೆ ರಾಘವೇಂದ್ರನೇ. ಏನಿದು ನಡುರಾತ್ರಿಯಲ್ಲಿ ಕನ್ನಡಕ್ಕೆ ಹಾಕೊಂಡು ನಿಂತಿದ್ಯಾ? ತೆಗಿಯಾತೆ ಮೊದಲು. ರೀ, ಈ ಸ್ಪೆಕ್ಟಲ್ನ ಹೆಂಗ್ರಿ ಕಾಣ್ತಿದ್ದೀನಿ? ನಿವಾಳ ಸೇರಿಸಬೇಕು ಎಲ್ಲರೂ ನಿನ್ನ ಮುಂದೆ. ತೆಗೆ ಫಸ್ಟ್ ಕನ್ನಡಕ ತೆಗಿ. ಉರಿ ಉರಿ. ಯಾರಿಗೆ? ಎಲ್ಲಿ? ನಿಮ್ಗೆ ಹೊಟ್ಟೆ ಉರಿ. ಹಂಗೇನು ಇಲ್ಲ, ತೆಗಿ. ರೀ, ಸ್ಪೆಕ್ಟಲ್ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ನೋಡಿ, ಸ್ಪೆಕ್ಟ್ ಹಾಕೊಳ್ಳೋದು ವಿಶೇಷವಾಗಿ ಕಾಣ್ಲಿ ಅಂತ. ನೀನು ಸ್ಪೆಕ್ಟ್ ಇಲ್ಲ ಅಂದ್ರೆ ವಿಶೇಷವಾಗಿ ಕಾಣಿಸ್ತೀಯ ಕಣೆ. ಬಾ, ಹಬ್ಬ, ಮಂಚ ಸಿಕ್ತು. ತೆಗಿ ತೆಗಿ, ಫಸ್ಟ್ ಕನ್ನಡಕ ತೆಗಿ. ಯಾಕೆ ಮುಖ ಮುಚ್ಕೊತಿದ್ಯಾ? ನಾಚಿಕೆನಾ? ಇಲ್ಲ ರೀ, ಹಿಂಗೆ ನಾಚ್ಕೊಳ್ಳೋದು. ಒಂದೇ ಒಂದ್ಸಲ ಮುಖ ತೋರಿಸಿ ಪ್ಲೀಸ್. ಹಂಗೆ ಮಾಡಬಾರ್ದು. ಒಂದೇ ಒಂದ್ಸಲ ಮುಖ ತೋರಿಸಿ ಪ್ಲೀಸ್. ಒಂದೇ ಒಂದ್ಸಲ ಮುಖ ತೋರಿಸಿ. ಒಂದೇ ಸರಿ, ಒಂದೇ ಸಲ ರೊಮ್ಯಾಂಟಿಕ್ ಆಗಿ ಮುಖ ತೋರಿಸಂದ್ರೆ ಯಾಕೆ ಹಿಂಗೆ ತೋರಿಸ್ತೀಯ? ನಡು, ಒಂದೇ ಒಂದ್ಸಲ ರೊಮ್ಯಾಂಟಿಕ್ ಆಗಿ ಮುಖ ತೋರಿಸ್ತೀಯಾ? ಒಂದೇ ಒಂದ್ಸಲ ತೋರಿಸಿ. ಯಾಕೆ ಹಿಂಗೆ ಎದುರಿಸಿ ಸಾಯ್ತಾ ಇದೆಯಾ? ಮೊದಲೇ ನಾನು ಎದುರ್ಬೇಕಲ್ಲ, ಮತ್ತೆ ನೀನು ಎದುರಿಸ್ತೀಯಲ್ಲ. ನೀನು ಹಿಂಗೆ ಎದುರ್ತಾ ಇದ್ರೆ ನೋಡಿ ಏನು ಮಾಡ್ತೀನಿ. ಅಯ್ಯರೇ, ಬಂದೆ ಒಂದು ನಿಮಿಷ. ಲೇ ತಾತ, ನೀನು ನನಗೆ ಆಸ್ತಿ ಬಿಟ್ಟೋದೇ ಇಲ್ವೋ? ಮೂಟೆ ಶುಗರ್ ಮಾತ್ರ ಬಿಟ್ಟೋಗ್ಬಿಟ್ಟಿಯಲ್ಲ. ಅಯ್ಯೋ ಪಾಪ, ನನ್ನ ಗಂಡನಿಗೆ ಕೋಪ ಬಂತು ಅನ್ಸತ್ತೆ. ಅಯ್ಯೋ, ಹೆಂಗಾದ್ರೂ ಮಾಡಿ ಕೂಲ್ ಮಾಡ್ಬೇಕಲ್ಲಪ್ಪ. ಹೆಂಗ್ ಮಾಡಿ? ಇವನ್ನ ಹಗ್ ಮಾಡಿ ಕೂಲ್ ಮಾಡಿದ್ರೆ ಆಯ್ತು. ಅಯ್ಯೋ, ಎಲ್ಲದ? ಆ 1, ಆ 2, ಆ 3 ಬರ್ಲಿ. ಬಾತ್ರೂಮಲ್ಲಿ ಏನು ಮಾಡ್ತಿದ್ಯಾ? ಬರೀತಾರೆ ಬಾತ್ರೂಮ. ಅಲ್ಲ, ಹೋಗ್ಬೇಕಾದ್ರೆ ನಾನೇ ಕಳಿಸ್ತೀನಿಲ್ವ ನಿಂಗೆ? ಕಳ್ಳ ಇಲ್ಲಿದ್ಯಾ? ನನ್ನ ಕೈಲಿ ತಪ್ಸ್ಕೊಳಕ್ ಆಗಲ್ಲ. ಲೇ,
ಆ? ಬಾರೆ ಮಂಚದ ಕಡೆಗಂದ್ರೆ ಏನೇನೆಂದು ಮಂಚ ಬೇರೆ ಗಟ್ಟಿ ಐತೋ ಇಲ್ವೋ ಗೊತ್ತಿಲ್ಲ. ಲೇ ಟಿವಿ ಹತ್ರ ಏನು ಮಾಡ್ತಾ ಇದೀಯ? ಬಾರೆ ಬೇಗ. ಟಿವಿನ ರೀ ನೀವು ಕೇಬಲ್ ಬಿಲ್ ಕಟ್ಟಿದಿರೋ ಇಲ್ವೋ? ಯಾಕೆ? ಜಿ ಕನ್ನಡ ಸರಿಗಮಪ ನೋಡ್ಲಿಲ್ಲ ಅಂದ್ರೆ ನಂಗೆ ನಿದ್ದೆನೇ ಬರಲ್ಲ. ನಿಂಗೆ ಕೇಬಲ್ ಬಿಲ್ಲು ಎಲ್ಲ ಕಟ್ಟಿದ್ದೀನಿ. ಬಾರೆ ಮೊದಲು ಬಾ ಬೇಗ ಬಾ. ಡೇ ತಿರ್ಗಾ ಫ್ರಿಜ್ ತಗೋಕೆ ಯಾಕೆ ನಿಂತ್ಕೊಂಡೆ? ಫ್ರಿಜ್ಜ? ರೀ ನಾನು ಇಲ್ಲಿ ಯಾಕೆ ನಿಂತಿದ್ದೀನಿ ಅಂದ್ರೆ ಯಾಕೆ? ನಿಮ್ಗೆ ಆಯಾಸ ಆಗತ್ತಲ್ಲ, ಆಯಾಸ ಆದಾಗ ಬಾಯಾರಿಕೆ ಆಗತ್ತಲ್ಲ, ಅವಾಗ ನಿಮ್ಗೆ ನೀರ್ ಬೇಕಾಗತ್ತಲ್ಲ, ನಿಮ್ಗೆ ಕೊಡ್ಬೇಕು ಅಂತ ಇಲ್ಲೇ ನಿಂತಿದ್ದೀನಿ. ಅಯ್ಯೋ ನನ್ನ ಹೆಂಡತಿ ಎಷ್ಟು ಮುಂಜಾಗ್ರತೆ. ಆಯ್ತು ತಗೊಂಬ. ಅಯ್ಯೋ ನೋಡ್ರಿ ನೀರು ಮುಂದೆ ಬರ್ಬಿಟ್ಟು ಹಿಂದೆ ಹೋಯ್ತಿಲ್ಲ ಪದೇ ರೀ. ನಂಗೆ ನಾಚಿಕೆ ಅಂತ ನಿಮ್ಗೆ ಗೊತ್ತಲ್ವಾ? ನೀವೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದಕ್ಕೆ. ಆಯ್ತು ಇಷ್ಟೊಂದು ನಾಚ್ಕೊಂಡ್ಬಿಟ್ರೆ ಕಷ್ಟ ಕಣೆ. ಇವತ್ತು ಮಂಚ ಸಿಗತ್ತಿಲ್ಲ ಲೇ ಇದೇನೆ ವಾಟರ್ ಬಾಟ್ಲ್ ತಗೊಂಬ ಅಂದ್ರೆ ಆಸಿಡ್ ಬಾಟ್ಲ್ ತಗೊಂಬಂದಿದ್ವಿ ರೀ. ಕ್ರಿಮಿ ಕೀಟಗಳು ಬರುತ್ತಲ್ಲ ಬೇಡ ಮುಂಜಾಗ್ರತೆ. ಸರಿ ಆಯ್ತು ಇವಾಗ ರೀ. ಹಾಲು ತಗೊಳ್ರಿ. ಇದೇನು ಮುಖ ಸುಡ್ತಾ ಇದೀಯ ನೀನು? ರೀ ಅಷ್ಟೊಂದು ಬಿಸಿ ಇದೇನ್ರಿ ಹಾಲು? ಹಾಲಲ್ಲ ನೀನ್ ಕೊಡ್ತಾ ಇರೋದು ಊದ್ಬತ್ತಿ. ರೀ ದಯವಿಟ್ಟು ನನ್ನ ಕ್ಷಮಿಸ್ರಿ ಪ್ಲೀಸ್ ರೀ. ನನ್ನ ಕ್ಷಮಿಸ್ರಿ ಪ್ಲೀಸ್ ಕ್ಷಮಿಸ್ರಿ. ಲೇ ಏನೇ ಮಾಡ್ತಾ ಇದೀಯ? ರೀ ನಿಮ್ ಕಾಲು ಹಿಡ್ತಿದ್ದೀನಿ ರೀ. ನೀನ್ ಹಿಡ್ಕೊಂಡಿರೋದು ನನ್ನ ಕಾಲಲ್ಲ ಕಣೆ, ಮತ್ತೆ ಮಂಚದ ಕೋಲು. ನಿಜ ಹೇಳ ಟಿಂಗಿ, ನಿನಗೆ ಇರಲು ಕಾಣತಾನೆ? ನನಗ ಇರುಳುಗಳು ನನಗ ಏನ್ರಿ ಮತ್ತೆ ನಿಂತ್ಕೊಳ್ಳೆ. ರೀ ಏನ್ರಿ ಕಣ್ಣು ಇಷ್ಟಾಗಲ್ಲ ಇದೆ ನಿಮ್ದು? ಅದು ನನ್ನ ಕಣ್ಣಲ್ಲ, ಲೈಟು. ಅಲ್ಲ ಲೈಟಾ? ಛೀ ಹೂ ನನಗೆ ಇರುಳುಗಣ್ಣಲ್ಲ ರೀ. ರಾತ್ರಿ 7 ಗಂಟೆ ಆಯ್ತಂದ್ರೆ ಸ್ವಲ್ಪ ಕಣ್ ಕಾಣಲ್ಲ. ಲೇ ಯಾಕೆ ಅಂತ ಮೋಸ ಮಾಡ್ತೇನೆ? ನನಗೆ ಇರುಳುಗಣ್ಣು ತಂದು ಕಟ್ಬಿಟ್ರಲ್ಲಪ್ಪ ನನಗೆ. ಲೇ ನೀನ್ ಏನ್ ಮಾಡ್ತೀನಿ ನೋಡಿ ಇವಾಗ, ಅದಕ್ಕೆ ಇರುಳುಗಣ್ಣು ಅನ್ನೋದು. ಕ್ಷಮಿಸ್ರಿ ಕ್ಷಮಿಸ್ರಿ. ಮಾಡೋದೆಲ್ಲ ಮಾಡಿಬಿಟ್ಟು ಕ್ಷಮಿಸು ಅಂತೀಯ? ಕ್ಷಮಿಸ್ತೀನಿ ಕಡೆ ನೀನು. ಯಾಕೆ ಕ್ಷಮಿಸ ಗೊತ್ತಾ? ಅದಿರಲಿ ನಾಟಿ. ನನ್ನ ಗಂಡ ಬಂದ ಅನ್ಸತ್ತೆ. ರೀ ಎಲ್ಲಿದ್ದೀರಿ? ರೀ ದಯವಿಟ್ಟು ನನ್ನ ಕ್ಷಮಿಸ್ರಿ. ಮಂಚ ಇಲ್ಲೇ ಇದೆ. ರೀ ದಯವಿಟ್ಟು ನನ್ನ ಕ್ಷಮಿಸ್ರಿ ಪ್ಲೀಸ್ ರೀ. ದಯವಿಟ್ಟು ಕ್ಷಮಿಸ್ರಿ. ಕ್ಷಮಿಸಿದ್ದೀರಾ? ಚೀ ಕಳ್ಳ. ರೀ ಏನ್ರಿ ನೀವು ಉಂಗ್ರ ಬೇಕಾ? ಅಯ್ಯೋ ನೀವು ಕೊಡ್ಸಿರೋ ಉಂಗ್ರ ನಿಮಗೆ ಕೊಡಕ್ಕೆ ಇನ್ನೇನ್ರಿ? ತಗೊಳ್ರಿ. ನೀವು ಕೇಳಿದ್ರೆ 4 kg ಬಂಗಾರನೂ ಕೊಡ್ತಿದ್ದಪ್ಪ. 4 kg ಬಂಗಾರ ಅಂದ್ರೆ ಏನು ಅಂತ ಕೇಳ್ತಿದ್ದೀರಾ? ಅದೇ ರೀ 4 kg ಮಗು. ರೀ ಅಯ್ಯ ಇನ್ ಮಕ ಮಚ್ಚ ಮತ್ತೆಲ್ಲೋದ? ಯಾರ್ರೀ? ಯಾರು ಇವನು ಅಂತ? ಇವನಾ? ಇವ್ನು ನನ್ನ ತಮ್ಮ ರೀ. ಅಮ್ಮನ ಮತ್ತೆ ಮದುವೆ ಮನೇಲಿ ನೋಡ್ಲಿಲ್ಲ ರೀ? ಮದುವೆ ಮನೇಲಿ ತುಂಬಾ ಕೆಲಸ ಐತಲ್ಲ, ಅದಕ್ಕೆ ನಿಮ್ಗೆ ಕಾಣಿಸಿಲ್ಲ ಅಷ್ಟೇ. ನಿಧಾನಕ್ಕೆ ತಿಂದ್ಬಿಟ್ಟು ಸಾಯಿ. ನಿಧಾನಕ್ಕೆ ತಿನ್ನು ಅಂದೆ. ರೀ ನಾನೆಲ್ರಿ ತಿಂತಿದ್ದೀನಿ? ನನ್ನ ತಲೆ ತಿಂತಾ ಇದೆಯಲ್ಲ, ಸಾಕಲ್ವೇನೆ? ನಾನೆಲ್ರಿ ನಿಮ್ ತಲೆ ತಿಂತಿದ್ದೀನಿ? ಇಲ್ಲಿ ಹಿಂದ್ಗಡೆ ಹೋಗ್ರಿ. ನೀವು ಬರೀ ಹಿಂದ್ಗಡೆನೆ ಮಾತಾಡ್ತೀರಪ್ಪ. ಇನ್ನೇನ್ ಮಾಡಕತ್ತೈತೆ? ಮುಂದ್ಗಡೆ ವರ್ಕ್ ಆಗ್ತಾ ಇಲ್ವಲ್ಲ ನಿಂದು? ಏನು ಕಣ್ಣು? ನಿನಗಲ್ಲ, ನಿಮ್ಮ ಅಪ್ಪವ ನನಗೆ ಮೋಸ ಮಾಡಿದ್ರಲ್ವಾ, ಅವ್ರನ್ನೇ ಕಳಿಸ್ತೀನಿ. ಅವ್ರನ್ನ ಕರೆಸಿ ಮಾತಾಡ್ತೀನಿ. ಇವಾಗ ನೋಡ್ತಾ ಇರೋದು. ಹಲೋ ಅತ್ತೆ, ಇಮಿಡಿಯೇಟ್ ಆಗಿ ಸ್ಕಿಟ್ ಲಾಗಕ್ಕೆ ಮುಂಚೆ ನನ್ನ ಮುಂದೆ ಇರಬೇಕು ಇವಾಗ ಮನೆ. ನಿಮ್ಮ ಅಪ್ಪವ ನನಗೆ ಮೋಸ ಮಾಡಿದ್ರಲ್ವಾ, ಅವ್ರನ್ನೇ ಕಳಿಸ್ತೀನಿ. ಅವ್ರನ್ನ ಕರೆಸಿ ಮಾತಾಡ್ತೀನಿ. ಇವಾಗ ನೋಡ್ತಾ ಇರೋದು. ಹಲೋ ಅತ್ತೆ, ಇಮಿಡಿಯೇಟ್ ಆಗಿ ಸ್ಕಿಟ್ ಲಾಗಕ್ಕೆ ಮುಂಚೆ ನನ್ನ ಮುಂದೆ ಇರಬೇಕು ಇವಾಗ ಮನೆ. ಬರ್ಲಿ, ಕೈ ಕಾಲು ಮುರಿದು ಕೊಡ್ತೀನಿ ಕೈ. ಇದು ಫೋನ್
ತಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಅಪ್ಪ ಆಯ್ತೆ ನಿಲ್ತೆ. ಹೇಯ್ ಎಲ್ರಿಗೂ ಕೂಡ ಇರುಳುಗಣ್ಣಿದೆ ಅಂತ ನಮ್ಮ ಅಳಿಯಂದ್ರಿಗೆ ಗೊತ್ತಾಗ್ಬಾರ್ದು. ಹೌದ್ರಿ ನಾವು ಬೇರೆ ಬೇರೆ ಹೋಗ್ಬೇಕು. ಹೌದ್ರಿ ಅಳಿಯಂದ್ರೆ ಅಳಿಯಂದ್ರೆ ಅಯ್ಯೋ ಬನ್ನಿ ಬನ್ನಿ ಬನ್ನಿ. ಏನ್ ಅಳಿ ಅಂದ್ರೆ ಇಮಿಡಿಯೇಟ್ ಆಗಿ ಬರ್ಬೇಕು ಅಂದ್ರಿ. ನೋಡಿ ನೀವು ಕಳ್ದಿರೋ ಫೋರ್ಸ್ಗೆ ನಾನು ಪಂಚೆನೂ ಕಟ್ಟಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀನಿ. ಅಳಿಯಂದ್ರೆ ನೀವ್ ಕರೆದ ಮೇಕಪ್ ಮಾಡ್ಕೊಂಡಿಲ್ಲ ಅಳಿಯಂದ್ರೆ ಹೌಸ್ ಹತ್ರ ಜಡದ ಅಂತ ಹಂಗೆ ಬಂದ್ಬಿಟ್ಟೆ. ಅಳಿ ಅಂದ್ರೆ ಏನ್ ಮನೆ ಒಳಗೆ ಮೆಟ್ಲು ಕಟ್ಬಿಟ್ಟಿದ್ದೀರಾ? ಮಂಚದ ಮೇಲೆ ನಿಂತ್ಕೊಂಡು ಮೆಟ್ಲು ಅಂತೀಯಲ್ಲೋ ಯಪ್ಪ. ಕಣಪ್ಪ ಇಲ್ಲಿ ಬಾವ ಫೋನೇ ಕಟ್ಸ್ಬಿಟ್ಟವ್ರೆ. ಏನ್ ಅಳಿಯಂದ್ರೆ ನೀವು ಇಂಥ ಹೊತ್ತಲ್ಲಿ ಮಗಳ ಮೇಲೆ ಕೋಪ ಮಾಡ್ಕೊಳ್ಳೋದೆ, ಅದು ಪ್ರಸ್ತುತ ಟೈಮಲ್ಲಿ ಹೆಣ್ಮಕ್ಳ ಮೇಲೆ ಹಂಗೆಲ್ಲ ಕೋಪ ಮಾಡ್ಕೋಬಾರ್ದು ಅಳಿ ಅಂದ್ರೆ. ಬನ್ನಿ ಅಳಿ ಅಂದ್ರೆ ಹೋಗ್ಲಾಯ್ತು, ಬನ್ನಿ ಅಳಿ ಅಂದ್ರೆ ಬನ್ನಿ ಅಂದ್ರೆ. ಅಯ್ಯ ನೀನ್ ಯಾಕಮ್ಮ ಅಲ್ಲಿ ಅಳಿಯಂದ್ರು ಕಾಯ್ತಾ ಇದ್ದಾರೆ. ಬಾಮ್ಮ ಪಾಪ ಅಳಿಯಂದ್ರು ಕೋಪ ಮಾಡ್ಕೋತಾರೆ. ಫಸ್ಟ್ ನೈಟ್ ಬಾಮ್ಮ ನಿಮ್ ಇಡೀ ವಂಶನೇ ಚಂದ್ರವಂಶ ಏನು? ಅಯ್ಯೋ ಇಲ್ಲದಿನ್ ಬರೀ ಜಗೆ ಜನ ಎಲ್ಲ ಸೇರಿ ನನ್ ಬಾಯಿಗೆ ಮಣ್ಣು ಹಾಕ್ಬಿಟ್ರಲ್ವ ಯಪ್ಪ. ಅಳಿಯಂದ್ರೆ ತಪ್ಪು ತಿಳ್ಕೊಬೇಡಿ. ನಮ್ಮ ಫ್ಯಾಮಿಲಿಲಿ 7 ಗಂಟೆ ಮೇಲೆ ಸ್ವಲ್ಪವೇ ಸ್ವಲ್ಪ ಕಣ್ಕಾಣಲ್ಲ ನಮ್ಗೆ ಅಷ್ಟೇ. ಸ್ವಲ್ಪವೇ ಸ್ವಲ್ಪ ಅಲ್ಲ, ಸ್ವಲ್ಪನೂ ಕಾಣಿಸಲ್ಲ. ಯಾರು ಇವಪ್ಪ ತಪ್ಪು ಉಟ್ಬಿಟ್ಟು ನಿಮ್ ಫ್ಯಾಮಿಲಿ ಆವಾಗಿಂದ ಒಂದು ಸಿಂಗಲ್ ಡೈಲಾಗ್ ಹೇಳ್ತಲ್ಲ, ಬರೀ ಪರ್ಫಾರ್ಮೆನ್ಸ್ ಹೊರತಾಗ. ಹೌದಾ? ಯಾರು ಇಲ್ವಲ್ಲ ಅಂತವ್ರು. ಓ ಮೋಸ್ಟ್ಲಿ ಕಳ್ಳ ಇರ್ಬೇಕು. ಕರೆಕ್ಟ್. ಕಳ್ಳನ? ಮತ್ತೆ ನನ್ನ ಮುಂದೆನೆ ಎಲ್ಲರೂ ಕಲ್ತು ಅಂದ್ರೆ ಪಾವಲ ನಿಮ್ಮ ಅವ್ವ ನನ್ನ ಬಾಳಿನ ಮೇಲೆ ಬಾಳೆ ಎಲೆ ಹಾಕ್ಬಿಟ್ರಲ್ಲಪ್ಪ ಎಲ್ಲ ಸೇರಿ. ಅಯ್ಯೋ ಅಳಿ ಅಂದ್ರೆ ನನ್ನ ಬಾಯಿಗೆ ಮಣ್ಣು ಹಾಕ್ಬಿಟ್ರಲ್ಲಪ್ಪ. ಯಾಕೆ ಅಳಿ ಅಂದ್ರೆ ನೋಡಿ, 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡು ಅಂತ. ಹಂಗೆ ನಾವು ಕೂಡ ಒಂದೇ ಒಂದು ಸುಳ್ಳು ಹೇಳಿದ್ದು, ನಮ್ಮ ಮಗಳಿಗೆ ಕಣ್ಕಾಣಲ್ಲ ಅಂತ ಹೇಳಿ ನಿಮ್ಗೆ ಮೋಸ ಮಾಡ್ಬಿಟ್ವಿ. ನೋಡಿ ದಯವಿಟ್ಟು ಕ್ಷಮಿಸ್ಬೇಕ. ಇನ್ನೇನ್ ಮಾಡಕ್ಕಾಯ್ತದೆ? ಪಾಲಿಗೆ ಬಂದದ್ದು ಪಂಚಾಮೃತ. ಯಾರಿಗಿರಲ್ಲ ಹೇಳಿ ವೀಕ್ನೆಸ್? ಹೌದೌದು, ನನಗೂ ಇದೆ. ಹಂಗೆ ನಿಮ್ಮಲ್ಲಿರೋ ವೀಕ್ನೆಸ್ ಪ್ಲಸ್ ಮಾಡ್ಕೊತೀನಿ. ಅಳಿಯಂದ್ರೆ ಈ ಖುಷಿಗೆ ಇನ್ನೊಂದು ಇದು ಬೇರೆ ಕೇಳು. ಇದು ತಕ್ಷಣ ಎಲ್ಲಿ ಸ್ಮೈಲ್ ಮಾಡಿ. ನನ್ನ ಲೈಫಲ್ಲೇ ಮಜಾ ತೊಗೊಂಡಿಲ್ಲ ನಾನು. ಅಷ್ಟು ಮಜಾ ತೊಗೊಂಡೆ ನಾನು ಎಷ್ಟು ನಕ್ಕಿದ್ದೀನಿ ಅಂದರೆ, ಹಿಂಗೆಲ್ಲ ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೋದಾ ಒಂದು ಆ್ಯಕ್ಟ್ಗಳನ್ನ ಅಂತ. ಅದು ಊನತೆ ಇರೋರು ಒಂದು ಕ್ಯಾರೆಕ್ಟರ್ ಅಂದರೆ ಪರವಾಗಿಲ್ಲ, ಇರೋ ಬರೋರು ಎಲ್ರಿಗೂ ಕೂಡ 7 ಗಂಟೆ ಆದಮೇಲೆ ಕೊಂಡು ಕಾಣಲ್ಲ ಅಂದಮೇಲೆ ಹೆಂಗಿರುತ್ತೆ ಇಮ್ಯಾಜಿನೇ ಮಾಡೋಕ್ಕಾಗೋದಿಲ್ಲ. ನನಗೆ ಇದನ್ನು ನೋಡಿದಾಗ ನನಗೆ ಏನನ್ಸುತ್ತೆ ಗೊತ್ತಾ, ನಾನು ನನ್ನ ಕೆರಿಯರಲ್ಲಿ ಬಾಲಕೃಷ್ಣ ಅವ್ರನ್ನ ನಾನು ನೋಡಿದ್ದೆ. ಅವ್ರ ಬಗ್ಗೆ ನಾವು ಏನು ಹೇಳೋದೇ ಬೇಕಾಗಿಲ್ಲ. ಅವರು ಹಿಸ್ಟ್ರಿ ಒಳಗಡೆ ತುಂಬ ದೊಡ್ಡ ರೇಂಜಲ್ಲಿರುವಂಥ ಒಬ್ಬ ಆರ್ಟಿಸ್ಟು. ಬಟ್ ಅವ್ರ ಲೈಫಲ್ಲಿ ಕಿವಿನೇ ಕೇಳಿಸ್ತಾ ಇರಲಿಲ್ಲ. ಅವ್ರು ನಾಟ್ ಇವನ್ ಒಂದು ಸಿಂಗಲ್ ವರ್ಡ್ ಕೇಳಿಸ್ತಾ ಇರಲಿಲ್ಲ. ಅವರು ಹಾಡು ಹೇಳೋರು, ಡಬ್ಬಿಂಗಲ್ಲಿ ತಿಕ್ಸೋರು ಗೊತ್ತಾ ಒಂಥರ ಮಾತು, ಅದಪ್ಪ ದಿಡ್ರಿ ಅನ್ನೋರಲ್ಲ. ಇದೆಲ್ಲ ಏನು ಅಂದರೆ ಆ ಹಿಡಿಯೋರು ಹಂಗೆ ಆ ಲಿಪ್ನ ಹಿಡಿದು ವಾಯ್ಸ್ ಕೊಡ್ತಾ ಇದ್ರು ಅವರು. ನಾನು ಇವತ್ತು ಒಂದು ರೀಪ್ಲೇಸ್ಮೆಂಟು ಬಾಲಕೃಷ್ಣ ಅವರ ಒಂದು ಜಾಗದಲ್ಲಿ ನಿಜವಾಗ್ಲೂ ಇಷ್ಟು ಜನ ಬಾಲಕೃಷ್ಣ ಅವ್ರನ್ನ ನಾನು ನೋಡಿದಷ್ಟು ಖುಷಿ ಆಗೋಯ್ತು. ಅಂದ್ರೆ ಏನೋ ಕಿಟ ವಾಟ್ ಯು ಫೀಲ್? ನಿಜವಾಗ್ಲೂ ತುಂಬಾ ಮಜವಾಗಿತ್ತು. ಪ್ರತಿಯೊಬ್ಬರು ಪಾತ್ರವನ್ನು ತುಂಬಾ ಚೆನ್ನಾಗಿ ಅನುಭವಿಸಿದ್ರಿ, ತುಂಬಾ ಮುದ್ದಾಗಿ ಮಾಡಿದ್ರಿ. ನೀನು ಅಲ್ಲಿ ಬಿದ್ರೂ ಹಂಗೆ ಕೂತ್ಕೊಂಡೇನೋ ಪೋಸ್ ಕೊಟ್ಟು ನಾನು ಆಟ ಶುರು ಮಾಡಿದೆ. ನೀನು ನಿನ್ನ ಹೆಸರು? ಪ್ರವೀಣ್ ಸರ್. ಪ್ರವೀಣ್. ಈ ಆಕ್ಟ್ ಅಲ್ಲಿ ಕುಳ್ಳನ ಎಂಟ್ರಿನೇ ಮಜಾ. ಆಮೇಲೆ ನಿಮ್ಗೆಲ್ರಿಗೂ ಕಣ್ ಕಾಣಿಸ್ತಾ ಇಲ್ಲ, ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ನಾನು ಹೋಗ್ಬಿಡ್ತೀನಿ ಎಲ್ಲರೂ ಬಂದಾಗ ನೀನು ಎಂಟ್ರಿ ತಗೊಂಡಾಗ ನಿನ್ ತೊಂದ್ರೆ, ಅದ್ರ ಜೊತೆಗೆ ಇದು ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡು ನೀನು ಆ ತೊಡಲಾಟ ಸಕ್ಕತ್ತಾಗಿ ತೋರಿಸ್ದೆ. ತುಂಬಾ ಅದ್ಭುತವಾಗಿತ್ತು. ಸೂಪರ್. ಅಲ್ಲ, ಬೈ ಚಾನ್ಸ್ ಏನಾದ್ರು ನಿನಗೆ ಈ ಥರ ಮನೆ ಏನಾದ್ರು ಸಿಕ್ಬಿಟ್ಟಿದ್ರೆ ಏನು ಗತಿ ಇವನೇ?
ಅವಳು ಈಗ ಬಂದು ಇಲ್ಲಿ ಕೊಟ್ಲಲ್ಲ ಕೆಲಸ ಅವಳು ಇಲ್ಲಿ ಬಂದು ನಾನು ಹಿಡ್ಕೊಂಡಿದ್ದಲ್ಲ ಇಲ್ಲ ಅವಳಿಗೆ ಬಹುದಿನದ ಬೈಕೆ ಅಂತೆ ಈ ತರ ಯಾವ ತರ ಕಿಟ್ಟಿನ ಬಂದು ಒಂದ್ಸರಿ ಟಚ್ ಮಾಡಿ ಫೀಲ್ ಮಾಡ್ಬೇಕು. ಇಲ್ಲ ಆಕ್ಚುಲಿ ಒಂದ್ ಡೈಲಾಗ್ ಹೇಳೋಣ ಅನ್ಕೊಂಡೆ, ಇದೇನಲ್ಲಿ ಅಂದ್ರೆ ಒತ್ತರ ಗಡ್ಡಲ್ಲಿ ಎಷ್ಟು ಬೇಗ ಬೆಳ್ಕೊಬಿಟ್ಟದೆ. ಹಂಗೆ ಶಿ ಇಸ್ ಒನ್ ಆಫ್ ದ ಬೆಸ್ಟ್ ಫಿಮೇಲ್. ನಾನು ನೋಡಿದ್ದೀನಿ ನಿಮ್ಮೆಲ್ಲರ ಆಕ್ಟ್ಗಳನ್ನು ಇದಕ್ಕೆ ಮುಂಚೆ ಬರ್ತಿದ್ದು ಕಾಮಿಡಿ ಕಿಲಾಡಿಗಳು ನಿಮ್ಮನ್ನೆಲ್ಲ ನೋಡಿದ್ದೀನಿ. ನೀವೆಲ್ಲರೂ ಸತ್ವ ಇರುವಂತ ಕಲಾವಿದರುಗಳು. ನಿಮ್ಗಳಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಬೇಕು ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು ನಿಮ್ಮ ಆ್ಯಕ್ಟು, ಎಲ್ರಿಗೂ ಇಷ್ಟ ಆಯಿತು. ನಾವೇನು ಹೇಳೋದೇ ಬೇಕಾಗಿಲ್ಲ, ಎಲ್ಲ ಖುಷಿ ಪಟ್ಟಿದ್ದು ನೋಡಿ ಎಲ್ಲ ಬಿದ್ದು ನಗ್ತಾ ಇದ್ರು. ತುಂಬ ಚೆನ್ನಾಗಿತ್ತು. ನಿಮ್ಮ ಎನರ್ಜಿ ಲೆವೆಲ್ ಎಲ್ಲ ಅದ್ಭುತ. ಹಿಂಗೆ ನಗಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಕಿಟ್ಟಪ್ಪ, ಎಲ್ಲ ಆ್ಯಕ್ಟ್ನ ನೋಡಿ ನೀನು ಮಜಾ ತೊಗೊತಾ ಇದ್ಯಾ. ನೀನು ಒಂದು ಸ್ವಲ್ಪ ಸ್ಟೇಜ್ ಮೇಲೆ ಬಂದೆ, ನಿನ್ನಿಟ್ಕೊಂಡು ನಾವು ಮಜಾ ತೊಗೊತೀವಿ. ಸ್ವಲ್ಪ ಮೇಲೆ ಬರ್ತೀರಾ? ಕಾವ್ಯ ಶೆಟ್ಟಿ ಅವರೇ, ಇದು ಕಿಲಾಡಿ ಕುಟುಂಬಕ್ಕೆ ನೀವು ಬಂದಿರ. ನಿಮ್ಮ ಹೀರೋ ಎಷ್ಟು ಕಿಲಾಡಿ? ಕಿಟ್ಟಿ ಸರ್ ಆಫ್ ಸೆಟ್ ಕಿಲಾಡಿ, ಆನ್ ಸೆಟ್ ಅಂತೂ ಅವ್ರು ಕಿಲಾಡಿ ಅಂತೂ ಅಲ್ವೇ ಅಲ್ಲ. ಹೌದಾ? ಹಂಗಾರೆ ನಾವು ನೀವು ಸೇರಿ ಅವ್ರಿಗೊಂದು ಚೆಕ್ ಮಾಡ್ಬಿಡೋಣ. ಇಲ್ಲಿ ಮುಂದೆ ಏನೋ ಒಂದು ಇಟ್ಬಿಟ್ಟು ಹೋಗಿದ್ದಾರೆ ನನಗೆ. ಸೊ ನನಗೆ ಅದೇನು ಅಂತ ಪ್ರಾಮಿಸ್ ಆಗಿ ಗೊತ್ತಿಲ್ಲ. ಸೊ ನಾನು ನೋಡಬಾರ್ದಂತೆ ಅದನ್ನ. ನಂಗೆ ಕ್ಲಾಸ್ ಹಾಕಿದ್ದಾರೆ, ನೀವು ನೋಡಬಾರ್ದು. ಜಸ್ಟ್ ನೀವು ತೋರಿಸ್ಬೇಕು. ತೋರಿಸಿದ್ರೆ ಕಿಟ್ಟಿ ಆಕ್ಟ್ ಮಾಡಿ ನಮಗೆ ತೋರಿಸ್ತಾರಂತೆ ಅಲ್ಲಿಂದ. ಅದು ಯಾರು ಅಂತ ನಂಗೆ ಹೇಳ್ತಾರಂತೆ, ನಂಗೆ ಕನ್ವೆ ಆಗ್ಬೇಕಂತೆ. ಸಾಧ್ಯವಾದರೆ ನೀವು ಸಪೋರ್ಟ್ ಮಾಡ್ಬೋದು. ಅವ್ರಿಗೆ ಆಗ್ಬೋದಲ್ವಾ? ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಇದೇನೋ ನಂಗೆ ಗೊತ್ತಿಲ್ಲ. ಆ್ಯಕ್ಟ್ ಮಾಡಿ ತೋರಿಸ್ಬೇಕಂತೆ. ಒಂದು ಮೂಮೆಂಟು, ಒಂದು ಕಾಫಿ ಕುಡಿಯೋ ಶಾಟು ಅಥವಾ ಯಾರೋ ಬಂದು ಸರ್ ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತಂದ್ರೆ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ? ಯಾಕೋ ಇದು ವಿಷ್ಣುವರ್ಧನ್ ಅವ್ರ ಸ್ಟೈಲ್ ಇದ್ದಂಗೆ ಐತೆ. ಅಲ್ಲ, ಇನ್ನೊಂದು ಸರಿ ಮಾಡಿ. ಹಂಗೋಯ್ತು ಕೈ ಅಂದರೆ ಸುದೀಪ್ ಒಂಥರ ಇದೆ ಅದು. ಕರೆಕ್ಟಾ? ರೈಟ್. ಓಕೆ ಸರ್. ಈಗ 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 ಇದು ಯಾರು ಸರ್? ಓಹೋ, ನನಗಪ್ಪಣೆ ಕೊಡಿ ತಂದೆ, ಅವರೆಲ್ಲೇ ಅಡಗಿರಲಿ, ಮಾತೃ ಗರ್ಭದಲ್ಲಿ ಅಡಗಿರಲಿ, ವಜ್ರಮುನಿಯವರ. ಈಗ ಕಾವ್ಯ ಶೆಟ್ಟಿ ಅವರು ಏನಾದ್ರು ಹೇಳ್ತಾರ ನೋಡೋಣ. ಓಂ ನಮಃ ಶಿವಾಯ. ಓಹೋ, ರಿಂಗ್ ಕೈ ಹಾಕಿದ್ರೆ ವಿಷ್ಣುವರ್ಧನ್ ಅವರು. ಕರೆಕ್ಟ್. ವಂಡರ್ಫುಲ್ ವಂಡರ್ಫುಲ್. ಏನೋ ಬೇಜಾನಿಟ್ಟಿರಂಗೆ ಅವರಪ್ಪ. ಓಂ ನಮಃ ಶಿವಾಯ. ಓ, ಶಂಕರ್ ನಾಗ್ ಅವರ. ಓಕೆ, ಅದ್ಭುತ. ಆ್ಯಂಡ್ ದ ಲಾಸ್. ಏನಪ್ಪಾಜಿ ಹಾಗಿದ್ದೀರಿ? ಚೆನ್ನಾಗಿದ್ರು. ವಂಡರ್ಫುಲ್. ಈಗ ನೀವು ಅಲ್ಲಿ ನೋಡ್ದಂಗೆ ಶ್ರೀನಗರ ಕಿಟ್ಟಿ ಸ್ಟೈಲ್ ಏನಾದ್ರು ಇಲ್ಲಿ ತೋರ್ಸೋಕ್ಕಾಗುತ್ತಾ ನೀವು? ಅವ್ರು ಆ್ಯಕ್ಟ್ ಮಾಡೋವಂಥದ್ದು, ನಡೆಯೋವಂಥದ್ದು? ಇಲ್ಲ ಇಲ್ಲ, ಅವರೇ ನಗಲ್ಲ. ಹಾಗಂತಾರ? ಹಿಂಗಂತ್ಯಾ? ಏನೇ ಹೇಳಿದ್ರು ಅವ್ರದ್ದು ರಿಯಾಕ್ಷನ್ ಇಷ್ಟೇ ಇರುತ್ತೆ. ಹಂಗಂತಾರ? ಅಂದ್ರೆ ಏನು ಸಿಕ್ಕಿ ಫ್ರೀ ಆಗಿ ಅಂತಾರ? ಏನಕ್ಕಿಟ್ಟ ಹಂಗಂದ್ರೆ? ಹಿಂಗಂದ್ರೆ ಪರವಾಗಿಲ್ಲ ಅಂತನಾ? ವಂಡರ್ಫುಲ್ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ನೀವು ಈ ಕಿಲಾಡಿ ಕುಟುಂಬ ವೇದಿಕೆಗೆ ಬಂದಿದ್ದೀವಿ. ದಯವಿಟ್ಟು ಎಲ್ಲರೂ ಅವ್ರಿಗೆ ಹರಸಿ ಹಾರೈಸಿ. ನಮ್ಮ ಕಿಲಾಡಿ ಕುಟುಂಬದ ಸದಸ್ಯರು ಅದ್ಭುತವಾದಂಥ ಸ್ಕಿಟ್ಸ್ನ ತಂದು ಇವತ್ತು ಸಿಕ್ಕಾಪಟ್ಟೆ ನಿಮ್ಮನ್ನ ನಗಿಸಿದ್ದಾರೆ. ಮತ್ತೆ ಗ್ಯಾರಂಟಿಡ್ ಆಗಿ ನಾಳೆ ಇದೇ ತರ ಇನ್ನೂ ವಿಶೇಷವಾದಂಥ ಸ್ಕ್ರಿಪ್ಟ್ಗಳನ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಕಿಲಾಡಿ ಕುಟುಂಬ ಬರ್ತಾ ಇದೆ. ಕಿಲಾಡಿ ಕುಟುಂಬ ಅಸೋಸಿಯೇಟ್ ಸ್ಪಾನ್ಸರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ, ಪ್ರಾರ್ಥನೆಯ ಶುದ್ಧತೆ.